ನೋಡಿ ಬಿಜೆಪಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕಾಂತರಾಜ್ ಆಯೋಗನ ನೇಮಕ ಮಾಡಿದವ್ರು ನೀವು, ಕಾಂತರಾಜ್ ಆಯೋಗನ ನೇಮಕ ಮಾಡಿದವ್ರು ನೀವು, ಮುಂದುವರೆಸಿದವ್ರು ಸಿದ್ದರಾಮಯ್ಯನವರು. ಅದನ್ನ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ. ನೇಮಕ ಮಾಡಿದವ್ರು ನೀವೇನೆ, ಅದನ್ನ ವರದಿ ಒಪ್ಕೊಳ್ಳಲ್ಲ ಅಂತಿರಲ್ಲ. ಈ ಸಮೀಕ್ಷೆಯಿಂದ ಅನಿಲ್ ಕುಮಾರ್ ಅಂತ, ಈ ಸಮೀಕ್ಷೆಯಿಂದ ಒಳ ಮೀಸಲಾತಿ ಜಾರಿಗೆ ಆಗುತ್ತೆ. ಅದರಿಂದ ಈ ಸಮೀಕ್ಷೆಯನ್ನು ನಾವು ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತೇವೆ. ಜಾತಿ ಸಮೀಕ್ಷೆಯನ್ನು ನಾವು ಸ್ವಾಗತ ಮಾಡ್ತಾ ಇದ್ವಿ. ಈ ಜಾತಿ ಸಮೀಕ್ಷೆ ಕಾಂಗ್ರೆಸ್ ಹೇಳಿದವರಿಗೆ ಯಾವುದೇ ಕಾರಣಕ್ಕೆ ರಾಜಕೀಯ ಆಗಬಾರ್ದು, BJP ಅವ್ರಿಗೂ ಆಗಲಿ ರಾಜಕೀಯ ಆಗಬಾರ್ದು. ಇದು ಸಾಮಾಜಿಕವಾಗಿರಬೇಕು ಅಂತಕ್ಕಂಥದ್ದು ನಮ್ಮ ದೃಢ ನಿಲುವು. ಸರ್, ಈಗ ಈ ಸಮೀಕ್ಷೆಯನ್ನು ಸಾಮಾಜಿಕವಾಗಿ ಏನು ನಮ್ಮ ಕಾಮ್ರೇಡ್ ಹೇಳಿದ್ರು ಅದೇ ರೀತಿ, ಆದರೆ ಸಮೀಕ್ಷೆ ಮಾಡ್ತಾ ಇರ್ತಾರೆ ಶಿಕ್ಷಕರಿಗೆ ಅವಮಾನ ಮಾಡ್ತಾ ಇರೋದು ಸರಿಯಿಲ್ಲ. ಪ್ರತಿ ಮನೆಗೆ ಹೋಗ್ತಾರೆ, ಬೇಲುವ ಕೆಲಸ ಮಾಡ್ತಾ ಇದ್ದಾರೆ, ಹೋಗಿ ಮನೆ ಮನೆ ಸುತ್ತೋರು ಅವರು ಈ ಮುಖಾಂತರ ಜನರಿಗೆ ಹೇಳ್ತೀವಿ, ಶಿಕ್ಷಕರೇ ಈ ಅವಮಾನ ಮಾಡ್ತಾ ಇರ್ತಕ್ಕಂಥ ರುಚಿ ಮಾರಿ ಹಾಕಿ ಅಂತ. ಮೊದಲೇ ಜನಸಂಖ್ಯೆ ಸಮೀಕ್ಷೆಗೆ ಬಿಜೆಪಿ ಗೌರ್ಮೆಂಟ್ ಬೇಡ ಹೇಳಿದ್ರು, ಈಗ ಒಪ್ಪಿದ್ದಾಳೆ. ಆಮೇಲೆ ಇದೇ ಟೈಮ್ ನಮ್ಮ ಸಮಾಜ ಆಗಬಾರ್ದು, ನಾವು ಆರ್ಥಿಕವಾಗಿ ಹಿಂದೆ ಇದ್ದಾಳೆ ಸೊಸೈಟಿಯಲ್ಲಿ. SC ST OBC ಜನ, ತುಂಬ ಮುಸ್ಲಿಂ ಜನ ಯಾರು ಹಿಂದೆ ಇದ್ದಾಳೆ, ಅವ್ರು ಮುಂದೆ ಆಗಬಾರ್ದು, ಸಮಾಜ ಆಗಬಾರ್ದು. ಅದಕ್ಕೆ ಬಿಜೆಪಿ ಗೌರ್ಮೆಂಟ್ ಸುಮ್ಮನೆ ಒಂದು ಅಜೆಂಡಾ ಬಿಡ್ತಾ ಇದ್ದಾಳೆ. ಸಮಾಜ ನಿರ್ಮಾಣಕ್ಕೆ ಭಾರತೀಯ ಜನತಾ ಪಕ್ಷ ವಿರೋಧ ವ್ಯಕ್ತಪಡಿಸ್ತಿದೆ ಮತ್ತು ಹಿಂದೂ ಅನ್ನೋ ಹೆಸರಿನಲ್ಲಿ ಚುನಾವಣೆ ಮಾಡ್ತಿದೆ. ಜಾತಿ ಹೆಸರಿನಲ್ಲಿ ಒಂದು ಕಡೆ ಚುನಾವಣೆ ಮಾಡ್ಲಿಕ್ಕೆ ಹೋದವ್ರು ಕಷ್ಟ ಅಂತೇಳಿ ಅವ್ರು ಹೇಳ್ತಿದ್ದಾರೆ. ಸರ್, ಖಂಡಿತ ಅವ್ರು ಹೇಳ್ತಾ ಇರೋದು ಸುಳ್ಳು. ನಾವು ಹಿಂದೂ ಅವ್ರೇನು ಗೊತ್ತಾ, ಅವರೇ ಡೈವರ್ಟ್ ಮಾಡ್ತಾ ಇರೋದು ಎಲ್ಲಾರನ್ನೂ. ಇಲ್ಲಿ ಹಿಂದೂ ಹೊಡಿಯೋದು ಯಾರೂ ಮಾಡ್ತಾ ಇಲ್ಲ ಸರ್. ಆ್ಯಕ್ಚುಲಿ ನಾವೆಲ್ಲ ಹಿಂದೂ ಪ್ರೋನೆ. ನಾವು ಪ್ರತಿಯೊಬ್ಬರೂ ನಾವು ಜಾತಿ ಅಂತ ಎಲ್ಲೂ ಮಾತಾಡ್ತಾ ಇಲ್ಲ. ಜಾತಿ ಅಂತ ಹೊಡಿತಾ ಇರೋದು ಅವರು, ಮಾತಾಡ್ತಾ ಇರೋದು ಅವರು. ಆಮೇಲೆ ಎಲ್ಲ ಕಾಂಗ್ರೆಸ್ ಅವರು, ಇಲ್ಲಿ ನಿಂತಿರೋರು ಎಲ್ಲರೂ ನಮ್ಮ ಮಿತ್ರರು, ಪ್ರತಿಯೊಬ್ಬರೂ ಅವರು ಕೂಡ. ಆಮೇಲೆ ಇಲ್ಲಿ ಯಾರು ಜಾತಿ ಹೊಡಿತಾ ಇಲ್ಲ ಸರ್. ಆಮೇಲೆ ಇದು ಅವೈಜ್ಞಾನಿಕ 15 ದಿನದಲ್ಲಿ ಮುಗಿಸ್ತೀವಿ 7 ಕೋಟಿ ಜನದ್ದು ಅನ್ನೋದು ಬರೀ ಸುಳ್ಳು. ನೀವೇ ನೆಕ್ಸ್ಟ್ ನೋಡಿ ಇಲ್ಲಿ ಬಂದು ಮತ್ತೆ ಮಾಡ್ತೀರಾ, ಇದೆಲ್ಲ ಸುಳ್ಳಾಯ್ತು ಅಂತ. 165 ಕೋಟಿ ಹೆಂಗ್ ತೆರಿಗೇಡ ಹೋಯ್ತು, ಇದೇ ತರ ನೆಕ್ಸ್ಟ್ ಮತ್ತೆ ದುಡ್ಡು ಹೋಗುತ್ತೆ ಸರ್, ಮತ್ತೆ ದುಡ್ಡು ಹರಿದೋಗುತ್ತೆ. ಹೇಳಿದ್ರು ಶಿಕ್ಷಕರಿಗೆ ಯಾರು ಅವಮಾನ ಮಾಡ್ತಾ ಇಲ್ಲ. ಇಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ದುಡ್ದು ತಿನ್ನೋ ರೈತರು ಎಲ್ಲ ಮನೇಲಿ ಇವ್ರು ಬರ್ತಾರೆ ಅಂತ ಕಾಯ್ಕೊ ಕೂತಿರಲ್ಲ. ಟೀಚರ್ಸ್ ಏನ್ ಮಾಡ್ತಾರೆ, ಬರ್ತಾರೆ ಒಂದ್ ಮನೇಲಿ ಅವ್ರೆಲ್ಲೋ ಹೊಲಗೋ ಗದ್ದೆಗೋ ಎಲ್ಲೋ ಹೋಗಿರ್ತಾರೆ. ಅವರು ಗ್ರಾಮೀಣ ಪ್ರದೇಶದಲ್ಲಿ ಇವ್ರು ಬರ್ತಾರೆ, ನಮ್ಮ ಜಾತಿ ಗಣತಿ ಕೇಳ್ತಾರೆ, ನಾವು ಕೊಡ್ಬೇಕು ಅಂತೇನು ಪಾಪ ಅವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ಇವ್ರು ಏನ್ ಮಾಡ್ತಾರೆ, ನೆಪ ಮಾತ್ರಕ್ಕೆ ಆ ಮನೇಲಿ ಇಲ್ವಾ ಯಾರು ಬಿಟ್ಟು ಮುಂದೆ. ನಾನೊಂದು ಮಾತು ಹೇಳ್ತೀನಿ. ನಾನು ಒಂದು ಸೇಲ್ಸ್ ಕಂಪ್ನಿಯಲ್ಲಿ ಹೆಡ್ ಇದ್ದೀನಿ. ನನ್ನ ಹತ್ರ ಹುಡುಗ ಕೆಲಸ ಮಾಡ್ತಾರೆ. ಅವ್ರು ಬೆಂಗಳೂರಲ್ಲಿ ಒಂದು 40 ಅಂಗಡಿ ಮುಟ್ಟಕ್ಕಾಗಲ್ಲ. ಈ ಲೆಕ್ಕದಲ್ಲಿ 15 ದಿನಕ್ಕೆ ಇವರು ಇಷ್ಟು ಕೋಟಿ ಮಾಡ್ತಾರ ಅನ್ನೋ ಸುಳ್ಳು, ಅಪ್ಪಟ ಸುಳ್ಳು. ಈ ಸಮೀಕ್ಷೆ ನಿಮ್ಮ ವಾಹಿನಿ ಮುಖಾಂತರ ಎಷ್ಟು ಸರಿ ಆಗಿದೆ. ಆದ್ರೆ ಬಂದಿದ್ರು ಹಿಂದುಳ ವರ್ಗಗಳ ಒಕ್ಕೂಟದ ಒಬ್ಬ ಅಧ್ಯಕ್ಷರು ಬಂದಿದ್ರು. ಅವತ್ತೇನ್ ಹೇಳಿದ್ರು, ಸಿದ್ದರಾಮಯ್ಯನವರು ಇದನ್ನ ಗಣನೆಗೆ ತಗೊಳ್ಳಿಲ್ಲ ಅಂದ್ರೆ ತುಂಬಾ ಹೋರಾಟ ಮಾಡ್ತೀವಿ ಅಂತ. ಎಲ್ಲಿ ಅವ್ರು ಕಾಣ್ತಾನೆ ಇಲ್ಲ. ಜಾತಿ ಗಣತಿ ಶಿಕ್ಷಕರು ಮಾಡೋದನ್ನ ಒಂದು ವೋಟರ್ ಲಿಸ್ಟ್ಗೆ ಹೋಲಿಸಿದ್ರು. ಇದು ತುಂಬ ಹಾಸ್ಯಾಸ್ಪದ. 53 ಅಂಶನ ಬರಿಬೇಕಾಗುತ್ತೆ ಒಂದು ಜಾತಿ ಗಣತಿಗೆ ಹೋದ್ರೆ. ವೋಟರ್ ಲಿಸ್ಟ್ ಸುಮ್ಮನೆ ಕೊಟ್ಬಿಟ್ಟು ಫ್ಯಾಮಿಲಿ ಕೊಟ್ಟು ಇದನ್ನ ಏನು ಅನ್ಬೇಕು ಇದನ್ನ. ಭಾರತೀಯ ಜನತಾ ಪಾರ್ಟಿ ಯಾವತ್ತಿದ್ರು ಕೂಡ ಸಬ್ಕಾ ಸಾಥ್, ಸಬ್ಕಾ ವಿಕಾಸ್, ಸಬ್ಕಾ ವಿಶ್ವಾಸ್, ಸಬ್ಕಾ ಪ್ರಯಾಸ್ ಇದರಲ್ಲೇ ಇರೋದು. ಈ ಜಾತಿ ಗಣತಿ ವೈಜ್ಞಾನಿಕವಾಗಿ ನಡೆದ್ರೆ ಸರ್, ಚಿದಾನಂದ್ ಸರ್, ಈ ಜಾತಿ ಗಣತಿ ವೈಜ್ಞಾನಿಕವಾಗಿ ನಡೆದ್ರೆ ಭಾರತೀಯ ಜನತಾ ಪಾರ್ಟಿಯವ್ರ ವಿರೋಧ ಇಲ್ಲ. ಯಾವ ಸಮೀಕ್ಷೆಗಳು ದೇಶದಲ್ಲಿ ಯಾರೇನೇ ಹೇಳ್ಬೋದು, ಕಾಂಗ್ರೆಸ್ಸು, BJP, ಕಮ್ಯುನಿಸ್ಟರು, JDS ಯಾರು ಬೇಕಾದ್ರೆ ಹೇಳ್ಬೋದು. ಯಾವ ಸಮೀಕ್ಷೆಯನ್ನು ಕೂಡ 100ಕ್ಕೆ 100 ಭಾಗ ಮಾಡಲಿಕ್ಕೆ ಈ ದೇಶದಲ್ಲಿ ಸಾಧ್ಯ ಇಲ್ಲ. ಯಾವುದೇ ಸಮೀಕ್ಷೆಗಳನ್ನ 70% ಮಾಡಲಿಕ್ಕೆ ಮಾತ್ರ ಸಾಧ್ಯ. ಯಾವುದೂ ಅಷ್ಟೇ, ನೀವು ಹೇಳ್ಬೋದು, ಇವ್ರು ಹೇಳ್ಬೋದು, ಯಾರು ಹೇಳ್ಬೋದು, 100% ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹೇಳಿದ್ರು ಕೆಲವರು ಮನೇಲಿ ಇರಲ್ಲ ಅಂತ. ನಿಮ್ಮ ಹಳ್ಳಿಗಳಲ್ಲಿ ಭಾಳಷ್ಟು ಈಸಿ. ಒಂದು ಹಳ್ಳಿಲಿ ಒಂದು ಕೂತ್ರೆ ಒಂದು ಮನೆ ಇಡೀ ಹಿಸ್ಟ್ರಿ ಹೇಳ್ತಾರೆ. ಅವ್ರ ಮನೆಯವ್ರು ಯಾರೋ ಪಕ್ಕದ ಮನೆಯವರು ಒಂದು ಹಿಸ್ಟ್ರಿ ಹೇಳ್ತಾರೆ. ಹಾಗಂತಲ್ಲ. ಮತ್ತು ಶಿಕ್ಷಕರು ಅವರಿಗೆ ಎಕ್ಸ್ಪರ್ಟ್ ಇರ್ತಾರೆ. ನಿಮಗೆ ಜನಗಣತಿ, ಜಾತಿ ಗಣತಿ ಇದರಲ್ಲೆಲ್ಲ ಎಕ್ಸ್ಪರ್ಟ್ ಇರ್ತಾರೆ. ಆದರೆ ಸೈಂಟಿಫಿಕ್ ಆಗಬೇಕು, ಎಲ್ಲರೂ ಕೂಡ ಸರಿಯಾಗಿ ಮಾಡ್ಬೇಕನ್ನೋದು ಅವರೆಲ್ಲ ಹೇಳ್ತಾರೆ. ಕಳೆದ ಬಾರಿ ಆದಂಗೆ ಆಗಬಾರ್ದು ಅಂತ. ಖಂಡಿತ ಅವ್ರು ಸುಮ್ಮನೆ ನೋಡಿ, BJP ಅವರು ಬರೀ ಎಲ್ಲ ಸುಳ್ಳು ಹೇಳ್ಕೊಂಡು ಬರೋದು. ಅವರು ದೇಶಕ್ಕೆ ಬೆಂಕಿ ಹಚ್ಚೋಂಥ ಜನ. ಏನು ಅವರು ನಿಜವಾಗ್ಲೂ ಯಾವುದು ಒಪ್ಪೋದಿಲ್ಲ. ಇವತ್ತು ವೈಜ್ಞಾನಿಕವಾಗಿ ಆಗುತ್ತೆ, ಪ್ರತಿಯೊಬ್ಬರಿಗೆ ಮುಟ್ಟುತ್ತೆ, ಆ್ಯಪಲ್ಲಿ ಆಗುತ್ತೆ. ಇದು ಮಾಡಿದ್ರು ಒಪ್ಪೋದಿಲ್ಲ. ಯಾಕೆಂದರೆ ಧರ್ಮ ವಿರೋಧ ಮಾಡೋರು ಅವ್ರು BJP ಅವರು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನೋರು ಮಣಿಪುರಕ್ಕೆ ಯಾಕೆ ಮೋದಿ ಇಲ್ಲಿವರೆಗೂ ಹೋಗಿಲ್ಲ? ಉತ್ತರ ಸರ್, ಸಮಪಾಲು ಅಂತ ದೇವವಾಕ್ಯ ಕರ್ನಾಟಕ ಸರ್ಕಾರದ್ದು. ನಾವು ಇದರಲ್ಲಿ ಈ ಜಾತಿ ಸಮೀಕ್ಷೆ ಮತ್ತು ಆರ್ಥಿಕ ಸಮೀಕ್ಷೆಯಲ್ಲಿ ನಾವು ಕಾಣ್ತೀವಿ. ಸರ್, BJP ಅವ್ರು ಯಾರು ಪೇಪರ್ ಓದಲ್ಲ ಅನ್ಸುತ್ತೆ.
ಒಬ್ಬ ಗಣತಿಗಾರ 10 ಮನೆಗೆ ಮಾತ್ರ ಹೋಗೋಕ್ಕಾಗೋದು ಒಂದಿನಕ್ಕೆ. 55 ಇರುವಂಥ ಅಂಶಗಳನ್ನ ಬರ್ಕೊಂಡು ಬರೀ 10 ಮನೆ 15 ದಿವಸಕ್ಕೆ 150 ಮನೆ 165 ಲಕ್ಷ ಜನ ಗಣತಿಗಾರರು ಮಾಡುವುದು 7 ಕೋಟಿ ಜನರ ಸಮೀಕ್ಷೆ. ಅದನ್ನ ಅರ್ಥ ಸರ್, ಮಾಡ್ಕೋಬೇಕು. ಜಾತಿ ಸಮೀಕ್ಷೆ ಮುಗಿಯುತ್ತೆ 2028 150 ಸೀಟ್ ಹೊಡೆದು ವಿಧಾನಸೌಧದಲ್ಲಿ ಅಧಿಕಾರ ಹಿಡಿತೀವಿ ಸರ್ ನಾವು. ಜಾತಿ ಸಮೀಕ್ಷೆಯಿಂದ ಧರ್ಮ ಒಡೆಯುತ್ತೆ, ಸಮಾಜ ಒಡೆಯುತ್ತೆ ಅನ್ನೋದಾದ್ರೆ ನೀವ್ಯಾಕ್ರಿ ಮಾಡ್ತಾ ಇದ್ದೀರಾ ಜಾತಿ ಸಮೀಕ್ಷೆಯನ್ನ ಕೇಂದ್ರ ಸರ್ಕಾರದ ವತಿಯಿಂದ? ಧರ್ಮ ಒಡೆಯೋದಾದ್ರೆ ನೀವ್ಯಾಕೆ ಅದನ್ನ ಮಾಡ್ತಾ ಇದ್ದೀರಾ ಕೇಳಿ. ಎಸ್ ಮೇಡಮ್, ಪ್ರಶ್ನೆ ಮಾಡಿ. ಧರ್ಮ ಹೊಡೆಯೋದಾದ್ರೆ ನೀವ್ಯಾಕೆ ಜಾತಿ ಗಣತಿ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಜನಗಣತಿ ಮಾಡಬೇಕಾಗಿರೋದು ಕೇಂದ್ರ ಸರ್ಕಾರದ ಕೆಲಸ. ಇವರು ಜಾತಿ ಗಣತಿನೂ ಅನೌನ್ಸ್ ನಿಮಿಷ ಜನಗಣತಿ ಜೊತೆಗೆ ಜಾತಿ ಗಣತಿ ಮಾಡ್ತಾ ಇದ್ದಾರೆ. ಸಮಬಾಲು ಸಮಪಾಲು ಅಂತ ಹೇಳಿದವರು ಇವತ್ತು 25 ಕೋಟಿ 50 ಕೋಟಿ ಒಂದು ಏರಿಯಾಕ್ಕೆ 25 ಕೋಟಿ ಕೊಡ್ತೀರಾ. ಇದೇ ಬಿಜೆಪಿ MLA ಇರುವ ಕ್ಷೇತ್ರಕ್ಕೆ 25 ಕೋಟಿ, ಕಾಂಗ್ರೆಸ್ಗೆ 50 ಕೋಟಿ ಕೊಡ್ತೀರಾ. ಇದು ನಿಮ್ಮ ಸಮಬಾಲು ಸಮಪಾಲು. ಏನಕ್ಕೆ ಜಾತಿ ನಡುವೆ ಹೊಡಿತಾ ಇದೆ ಅಂತ ಹೇಳಿದ್ರೆ ಇದ್ರ ಹಿಂದೆನೆ ವೀರಶೈವ ಲಿಂಗಾಯತನ ಹೊಡೆದಂತ ದೊಡ್ಡ ಕೀರ್ತಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾವು ಡಾಕ್ಟರ್ ಹತ್ರ ಯಾಕೆ ಹೋಗ್ತೀವಿ? ಕಾಯಿಲೆ ಏನಿದೆ ಅಂತ ಹೇಳ್ಬಿಟ್ಟು ಪತ್ತೆ ಹಚ್ಚಬೇಕು. ನಮ್ಮ ಜಾತಿ ಗಣತಿ ಮಾಡೋದು ಇದೇ ಉದ್ದೇಶ. ಯಾವ ಜಾತಿ ಏನೇನಾಗಿದೆ, ಹಿಂದುಳಿದಿದೆಯಾ, ಮುಂದೆ ಬಂದಿದೆಯಾ. ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಅಂತೇಳಿ ಸಿದ್ದರಾಮಯ್ಯ ಸಿದ್ಧಾಂತ. ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ಬಂದು ನಾವೆಲ್ಲ ಒಂದು. ವೀರಶೈವ ಲಿಂಗಾಯತರು ಹೊಡಿತಾ ಇಲ್ಲ, ವೀರಶೈವ ಲಿಂಗಾಯತ ಹೊಡಿತಾ ಇಲ್ಲ. ಆ ವೀರಶೈವ ಲಿಂಗಾಯತ ನಾವು ಎಷ್ಟಿದ್ದೀವಿ, ನಮಗಿನ್ನೂ ಹಕ್ಕುಗಳು ಬರಬೇಕು, ನಮಗೆ ಮೀಸಲಾತಿ ಇನ್ನೂ ಹೆಚ್ಚಾಗಬೇಕು ಅಂತೇಳಿ ಅವರವರೇ ಒಂದು ಇದು ಮಾಡಿಕೊಂಡು ಅವರು ಹೋರಾಟ ಮಾಡಿದಾಗ ಮಾತ್ರ ಸಿದ್ದರಾಮಯ್ಯನವರು ಅದನ್ನ ಈಗ ವೈಜ್ಞಾನಿಕವಾಗಿ ನಡಿಬೇಕು ಅಂತ ಹೇಳ್ತಾರಲ್ಲ, ಈ ವೈಜ್ಞಾನಿಕವಾಗಿ ನಡಿಬೇಕಂತ ಹೇಳ್ಬಿಟ್ಟು ಈ ಅವೈಜ್ಞಾನಿಕ ಬಿಜೆಪಿಗೆ ಏನೂ ಗೊತ್ತಿಲ್ಲ. ಜಾತಿ ಸಮೀಕ್ಷೆ ಮಾಡಿ ದತ್ತಾಂಶಗಳನ್ನ ಸಾರ್ವಜನಿಕ ವಲಯಕ್ಕೆ ಬಿಟ್ರೆ ಮಾತ್ರ ಸಮಾಜ ಒಡೆಯುತ್ತೆ. ಬಿಡದೆ ಅದನ್ನ ಈಗಿನಂಗೆ ಒಳಗೆ ಇಟ್ಕೊಂಡಿದ್ರೆ ಸಮಾಜ ಒಡೆಯಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ. ಕಾಂಗ್ರೆಸ್ ಪಕ್ಷಕ್ಕೆ ಜೈ. ಸಂವಿಧಾನ ವಿರೋಧ ಮಾಡಿದವರು ಅವರೇ, ರಿಸರ್ವೇಶನ್ ವಿರೋಧ ಮಾಡಿದವರು ಅವರೇ, ಸಮೀಕ್ಷೆಯನ್ನು ವಿರೋಧ ಮಾಡೋದು ಅವರೇ. ನೋಡಿ, ಭಾರತ ದೇಶದಲ್ಲಿ ನಮ್ಮ ಮೇಲೆ ನೀತಿಗಳನ್ನು ಹೇರ್ತಾ ಇರುವಂಥ ಕೇಂದ್ರ ಸರ್ಕಾರ, ಆ ನೀತಿಗಳನ್ನು ಸಿದ್ಧ ಮಾಡ್ತಿರೋರು ಯಾವ ಜನಾಂಗದವರಿದ್ದಾರೆ? 99 ಜನಸಂಖ್ಯೆ ಇರುವ ಜನಾಂಗದವ್ರಿಗೆ 1% ಜನಾಂಗದವರು ಮೇಲ್ಗಡೆ ಕೂತ್ಕೊಂಡು ನೀತಿ ನಿಯಮಗಳನ್ನು ರೂಪಿಸ್ತಾ ಇದ್ದಾರೆ. ಹಾಗಾಗಿ ಈ 99% ಇರೋ ಜನರಿಗೆ ನೋವಾಗ್ತಿದೆ, ಅನ್ಯಾಯ ಆಗ್ತಿದೆ ಅಂತ ಹೇಳಿ ನಾವು ಈ ಬಾರಿ ಜಾತಿ ಗಣತಿ ಮಾಡ್ತೀವಿ ಅಂತೇಳಿ ರಾಹುಲ್ ಗಾಂಧಿ ಅವರು ಅದನ್ನು ಘೋಷಣೆ ಮಾಡಿದ್ದು. ಎಲ್ಲಿ ನಮಗೆ ಅದರ ಕ್ರೆಡಿಟ್ ಬಂದ್ಬಿಡುತ್ತೋ ಅಂತ BJPಯವರು ತರಾತುರಿಯಲ್ಲಿ ನಮ್ಮ ಮಾತನ್ನು ಮರೆಸಬೇಕು ಅಂತೇಳಿ ಅವ್ರು ಘೋಷಣೆ ಮಾಡಿರೋಂಥದ್ದು. ಸರ್, ವಿರೋಧ ಪಕ್ಷದವರು ವಿರೋಧ ಮಾಡೋದಕ್ಕೆ ಸ್ವಾಗತ ಇದೆ, ಆದರೆ ಬದುಕಿದ್ದೀವಿ ಅಂತ ತೋರಿಸ್ಕೊಳ್ಳೋಕೆ ಅಷ್ಟೇ ಇವರು ವಿರೋಧ ಅಲ್ಲ ರೀ, ನೀವು ಪೆಟ್ರೋಲ್ ಎಷ್ಟು ರೇಟ್ ಆಗಿದೆ? ನೀವು ಫಸ್ಟ್ ಆಫ್ ಆಲ್ ಪೆಟ್ರೋಲ್ ಎಷ್ಟು ರೇಟ್ ಆಗಿದೆ ಅದೇ ನೀವು ಫಸ್ಟ್ ಅರ್ಥ ಮಾಡ್ಕೋಬೇಕು. ಡಾಲರ್ ಎಷ್ಟು ಇವತ್ತು ಬಿಜೆಪಿ ದೇಶ ಒಡೆಯೋ ಬದಲು ದೇಶ ಒಂದ್ ಮಾಡೋ ಕೆಲಸ ಮಾಡಬೇಕು. ಹೌದು, ಜಾತಿ ಗಣತಿ ಕರೆಕ್ಟಾಗಿ ಆಗಬೇಕು. ಈ ಬಡ ಸಮಾಜದ ಕಾರ್ಮಿಕರಿಗೆ ಅವರಿಗೆ ವಿದ್ಯಾರ್ಹತೆ ಮತ್ತು ವಿದ್ಯೆ ಮತ್ತು ಏನು ಕೆಲಸ ಇವೆಲ್ಲವೂ ಕೂಡ ಕ್ಲಿಯರ್ ಆಗಿ ಸಿಗಬೇಕು. ಸರ್, ವೈಜ್ಞಾನಿಕವಾದ್ರೆ ಇದು ಖಂಡಿತ ಸ್ವಾಗತಾರ್ಹ ಸರ್. ಇಲ್ಲಾಂದ್ರೆ ಇವ್ರು ಮತ್ತೆ ಜನಗಳ ತೆರಿಗೆ ದುಡ್ಡು ಸಪೋರ್ಟ್ ಮಾಡ್ತೀರಾ? ಎಲ್ಲರೂ ಸಪೋರ್ಟ್ ಮಾಡ್ತೀವಿ ಸರ್ ಇದನ್ನ. ಇದು ಖಂಡಿತ ಸ್ವಾಗತಾರ್ಹ ಇದು. ಆದ್ರೆ ಏನ್ ಗೊತ್ತಾ, ಇದು ಆದ್ರೆ ತೆರಿಗೆ ಹಣ ಮೋಸ ಆಯ್ತು ಅಂತ ಹೇಳಿದ್ರೆ ಜನಗಳಿಗೆ ಮೋಸ ಮಾಡಿರ್ತಾರ, ನಮ್ಗೆಲ್ಲರಿಗೂ ಮೋಸ ಮಾಡೋದು. ಸಿದ್ದರಾಮಯ್ಯನವರ ಅಹಿಂದ ಪರ ಅಂತಾರ, ಅಹಿಂದ ಪರ ಹಿಂದುಳಿದ ವರ್ಗಕ್ಕೆ ಏನು ಮಾಡಿದ್ದಾರೆ? ಈ ಜಾತಿ ಗಣತಿ ನಂತರ ಅವ್ರ ಎದೆಗಾರಿಕೆ ಇದ್ರೆ ಎಷ್ಟು ದಿನದಲ್ಲಿ ಇದನ್ನ ಜಾರಿಗೆ ತರ್ತಾರೆ ಅನ್ನೋ ಎದೆಗಾರಿಕೆ ಅವ್ರು ತೋರಿಸ್ಲಿ ಕಾಂಗ್ರೆಸ್ ಅವರು. ಜಾತಿನ ಹೊಡೆದಾಕ್ತವ್ರಿ ಕರ್ನಾಟಕ ರಾಜ್ಯದಲ್ಲಿ ವೀರಶೈವ ಸಮಾಜದವ್ರು ಇವರೇ. ಜಾತಿ ಗಣಪತಿ ಖಂಡಿತ ಆಗುತ್ತೆ. ಏನೋ ಮೋದಿ ತರ ಸುಳ್ಳು ಹೇಳ್ಕೊಂಡು ಇರೋದಿಲ್ಲ. ನೋಡಿ, ಗ್ಯಾರಂಟಿಗಳ ಬಗ್ಗೆ ಅಪಪ್ರಚಾರ ಮಾಡಿದ್ರು. ಇವತ್ತು ಏನು ನಮ್ಮ ಇದರಲ್ಲಿ ಅವರು ಜಾರಿ ತರ್ತಾ ಇದ್ದಾರೆ. ಇದು ಜಾರಿ ಆಗುತ್ತೆ ಖಂಡಿತವಾಗಿ. ಸರ್, ಇವತ್ತು ಮೋದಿ ಅವರಿಗೆ ಜಾತಿ ಗಣತಿ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ಚಂದ್ರಬಾಬು ನಾಯ್ಡು ಮತ್ತು ನಿತೀಶ್ ಕುಮಾರ್ ಅವರ ಕೈಬಂಬೆ ಆಗಿರೋದ್ರಿಂದ, ಅವ್ರು ಬಕೆಟ್ ಆಗೋದ್ರಿಂದ ಅವರು ಒತ್ತಾಯದವರೆಗೆ ಇವತ್ತು ದೇಶದಲ್ಲಿ ಜಾತಿ ಗಣತಿ ಆಗುತ್ತೆ, ಈ ರಾಜ್ಯದಲ್ಲಿ ಸಮಾಜ ನಿರ್ಮಾಣ ಆಗುತ್ತೆ. ಈ ಸಿದ್ದರಾಮಯ್ಯ ಜಾತಿ ಸಮೀಕ್ಷೆ ಅಲ್ಲ, ಸೋಶಿಯೋ ಎಕನಾಮಿಕ್ ಸರ್ವೆ. ಈ ಸರ್ವೆ ಬೆಂಬಲ ಕೊಡಿ, ಜನರ ದುಡ್ಡನ್ನ ನೀವು ಹಾಳು ಮಾಡಬೇಡಿ. ಸರ್, ಮೂಡಾಗಂಡದಲ್ಲಿ ಸಿದ್ದರಾಮಯ್ಯನವರು ಕ್ಲೀನ್ ಚಿಟ್ ತಗೊಂಡು BJP ಅವರು ತಲೆ ಬಗ್ಸ್ತಾರೆ ಸರ್. ಜಾತಿ ಗಣತಿ ಸಮೀಕ್ಷೆ ಆಗುತ್ತೆ, ಅದನ್ನ ನೀವು ನೋಡ್ತೀರಾ. ನೋಡಿ, ಜಾತಿ ಗಣತಿ ಅಂತ ಘೋಷಣೆ ಮಾಡಿದ್ದೀರಿ ಕೇಂದ್ರ ಸರ್ಕಾರದವರು. ಹಣ ಎಷ್ಟಿಟ್ಟಿದ್ದೀರಿ? ಏನು ಡ್ರಾಮಾ ಆಡ್ತೀರಿ BJPಯವರು? ಈ ಜಾತಿ ಗಣತಿಗೆ ನೀವು ಪರವಾಗಿ ನಿಂತ್ರೆ BJPಯವರು ಇವಾಗಿರೋ ವಿರೋಧ ಪಕ್ಷ ಸ್ಥಾನ ಆದ್ರೂ ಬರೋ ಚುನಾವಣೆಯಲ್ಲಿ ಇರುತ್ತೆ. ಇಲ್ಲ ಖಾಲಿ ನೀವು ಖಾಲಿ ಆಗ್ಬಿಡ್ತೀರಾ. ಅಲ್ಲ ರೀ, ಜನಗಳಿಗೆ ಇಷ್ಟ ನಾನು ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಜಾತಿ ಸಮೀಕ್ಷೆ ಸ್ಪಂದಿಸಿ. ಜಾತಿ ಸಮೀಕ್ಷೆ ಸ್ಪಂದಿಸಿದ್ರೆ ನಿಮ್ಮ ಮಕ್ಕಳು ಗೊತ್ತಾಗುತ್ತೆ. ಜಾತಿ ಸಮೀಕ್ಷೆ ಆಗಬೇಕು. ಕಟ್ಟ ಕಡೆಯ ಮನುಷ್ಯ 100 ಜನ ಇರೋ ಅಂತ ಜಾತಿಗೂ ನ್ಯಾಯ ಸಿಗಬೇಕು.
ಶಿಕ್ಷಕರು ಉತ್ತಮವಾಗಿ ಜಾತಿ ಗಣತಿ ಮಾಡ್ತಾರೆ, ಒಳ್ಳೆ ವರದಿಯನ್ನ ಕೊಟ್ಟು ಜನರಿಗೆ ಒಳ್ಳೇದು ಮಾಡ್ಬೇಕು. ಜಾತಿ ಗಣತಿ ಮಾಡದೆ ಸುಳ್ಳು. ಸರಿಯಾದ ಜಾತಿ ಸಮೀಕ್ಷೆ ಮಾಡಿದ್ರೆ ಮರು ಸಮೀಕ್ಷೆ ಯಾಕಬೇಕು?